ಅಲ್ಲಿ ಹೋದರೆ ಮಸಾಲೆ ದೋಸೆ ಟೇಸ್ಟ್ ಮಾಡಿ, ಒಳ್ಳೆ ಉಂಟಂತೆ. ಸಂಜೆ ರಿವ್ಯೂ ಕೊಟ್ಟಿದ್ದು. ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ಹಾಯ್ ಫ್ರೆಂಡ್ಸ್, ಇವತ್ತು ಭಾನುವಾರ ಹಾಲಿಡೇ, ಅದಕ್ಕೆ ಬೀಚ್ ಸೈಡ್ ಹೋಗ್ತಿದ್ದೀವಿ. ಇವನ್ ಕಾಲು ತಟ್ಟಿನ ದೀಪು ಮತ್ತು ಸಂಜಯ್ ಮತ್ತು ನಾನು 4 ಜನ ಸೇರಿ ಹೋಗ್ತಿದ್ದೀವಿ. ತಿಂಡಿ ತಿನ್ಲಿಕ್ಕೆ ಬಂದಿದ್ದೀವಿ. ಬೆಳಗ್ಗೆ ತಿಂಡಿ ಆಗಿಲ್ಲ. ನಮ್ಮ ಫ್ರೆಂಡ್ ಮಾವನ ಒಟ್ಟಿಗೆ ಬಂದಿದ್ದೀವಿ. ಇಲ್ಲೇ ಕೃಷ್ಣ ಮಠದ ಒಳಗೆ. ಬರ ಇಲ್ಲಿ ಎಲ್ಲರೂ ಬನ್ಸ್, ಇವನು ಮನೆ ಮಸಾಲೆ ದೋಸೆ. ये सब क्या देखना पड़ रहा है? अच्छा है मैं अंधा हूँ. ಹೇಗಿಷ್ಟ ಚಲೋ ಬನ್ಸ್ ರಿವ್ಯೂ ಕೊಡು ಮಾರ ನೀನು. ಹೋಟ್ಲದ ರಿವ್ಯೂ ಹುಳಿ ಖಾರ ನಮ್ಮದು ಒಳ್ಳೆ ಇತ್ತಾ? ಹೆಂಗಿತ್ತು ನಿನ್ನ ಮಸಾಲೆ ದೋಸೆ? ಸೂಪರ್. ನಿಂದು ಬನ್ಸು ಒಂದು ಲೆವೆಲಿಗಿತ್ತು, ಅಷ್ಟೇನು ಚೆನ್ನಾಗಿರ್ಲಿಲ್ಲ. लेकिन एक सेकंड. शाबाश बेटा, बहुत बढ़िया मुन्ना. ಅದೇ ಸರಿ ಇರಲಿಲ್ಲ, ತಿಂಡಿ ಸರಿ ಇರಲಿಲ್ಲ. ಆ ಹೋಟ್ಲಿಗೆ ನೋಡಿ ವಿಸಿಟ್ ಮಾಡಿ. ಹಂಗೆ ಹೇಳೋದು, ಮತ್ತೆ ದುಡ್ಡು ಕೊಟ್ಟಿರ್ತಾನೆ. ಅಲ್ಲಿ ಹೋದರೆ ಮಸಾಲೆ ದೋಸೆ ಟೇಸ್ಟ್ ಮಾಡಿ, ಒಳ್ಳೆ ಉಂಟಂತೆ. ಸಂಜೆ ರಿವ್ಯೂ ಕೊಟ್ಟಿದ್ದು. ಹಾಯ್ ಗಾಯ್ಸ್, ಫೈನಲಿ ರೀಚ್ ಮಡಿಕೇರಿ ಬೀಚ್. ಒಳ್ಳೆ ಎಂಜಾಯ್ ಮಾಡುವ ಎಲ್ಲರೂ. ಇನ್ನೂ ಗಾಯ್ಸ್, ಇಲ್ಲಿ ಸ್ವಿಮ್ ಮಾಡಲಿಕ್ಕೆ ಒಳ್ಳೆ ಪ್ಲೇಸ್ ಸಿಗ್ತಿಲ್ಲ, ಅದಕ್ಕೆ ಮುಂದೆ ಹೋಗ್ತಿದ್ದೀವಿ. ಒಳ್ಳೆ ಪ್ಲೇಸ್ ಸಿಗಬೇಕು, ಒಳ್ಳೆ ಎಂಜಾಯ್ಮೆಂಟ್ ಮಾಡಕ್ಕೆ ಬಂದೀವಿ. ಚಿತ್ತಪತ್ತು ಇವನು ಸಂಜಯ್ ಅಂತ ಚಿಕ್ಕಮಂಗ್ಳೂರಿಂದ, ಅಲ್ಲ ಸಾರಿ ಸಚಿನ್ ಅಂತ ಚಿಕ್ಕಮಂಗ್ಳೂರಿಂದ. ಇವನು ಇದುವರೆಗೂ ಬೀಚೇ ನೋಡಿಲ್ಲ. ಅವನಿಗೀಗ ಇನ್ನೂ ತೋರಿಸಲಿಕ್ಕೆ ಕರ್ಕೊಂಡು ಹೋಗ್ತಿದ್ವಿ. ಹೋಗಲೇ ಅವ್ನು ಬೀಚ್ ಅಲೇನೇ ನೋಡಿಲ್ಲ. ಅವನಿಗೋಸ್ಕರ ಈಗ ಒಳ್ಳೆ ಫುಲ್ಲು ಪೀಸ್ಫುಲ್ ಆಗಿರೋ ಜಾಗ. ಇಲ್ಲೆಲ್ಲ ಕಲ್ಲುಂಟು, ಬೀಚ್ ಬೇಕಂದ್ರೆ ಕಲ್ಲು ಸೈಡ್ ಬರಬೇಕಿದ್ಲೆ ನೀನು. ಒರಿಜಿನಲ್ ಏನಿದೆ ಇದು ಮೀನಿನ ತಲೆ ಮುಡಿ. ಎಲ್ಲಿ ಹೋಗ್ಬೇಕಿತ್ತಂತೆ? ರೋಡಲ್ಲಿ ದಿನ ನಡೀತೀಯಾ? ಕಲ್ಲಲ್ಲಿ ದಿನ ನಡೀತೀಯಾ? ಮೊಬೈಲ್ ಬಿಟ್ಟೆ, ಮೊಬೈಲ್ ನಂದಲ್ಲ, ನಂದು ಡಿಸ್ಪ್ಲೇ ಹೋಗಿ ಸರಿಗಿಲ್ಲ ಕ್ಯಾಮ್ರಾ. ಇವ್ನು ದೀಪಕ್ ಅಂತ, ಭದ್ರಾವತಿ. ಸಾಗರದಿಂದ ಸಾಗರವನ್ನು ನೋಡ್ಲಿಕ್ಕೆ ಬಂದಿದ್ದೆ ನಾವು. ಅವನದಿದೆ ಮೊಬೈಲು. ಅವ್ನು ಹೇಳ್ತಿದ್ದಾನೆ ನಾನು ಗ್ರೇಟ್ ಬ್ಲಾಗರ್ ಅಂತೆ. ಒಳ್ಳೆ ಕೋಲ್ಡ್ ಕುಡ್ದಾಯ್ತು. ಈಗ ಈಜುವ ಬನ್ನಿ. ಹಾಯ್ ಗಾಯ್ಸ್, ಇಲ್ಲಿ ಅಷ್ಟು ಚೆನ್ನಾಗಿಲ್ಲ ಬೀಚು, ಎಲ್ಲ ಗಲೀಜು. ನೋಡಿ ಫುಲ್ಲು ಗಲೀಜು. ಇವನು ಗಲೀಜು. ಅಲ್ಲೆಲ್ಲ ಗಲೀಜಿದೆ, ಸರಿ ಆಗಲಿಲ್ಲ. ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಈಗ ಮಲ್ಪೆ ಬೀಚಿಗೆ ಹೋಗ್ತೀವಿ ಎಲ್ಲರೂ. ಅಲ್ಲಿ ಹೋಗಿ ಸ್ನಾನ ಮಾಡಿ ಮತ್ತೆ ಅಪ್ ಟು ಹೋಮ್ ಅಲ್ಲಿ ಸ್ನಾನ ಮಾಡುವ. ಅಲ್ಲಿ ಸ್ನಾನ ಮಾಡಲಿಕ್ಕೆ ಇದು ಉಂಟು. ಇಲ್ಲಿ ಉಪ್ಪುಪ್ಪಾಗುತ್ತೆ, ತಲೆ ಎಲ್ಲ ಅಂಟಂಟು. ಫ್ರೆಶ್ ವಾಟರ್. ನೋಡಿ ಫುಲ್ಲು ಬ್ಯಾಕ್, ನನ್ನ ಬ್ಯಾಕ್ ಫುಲ್ ಎಷ್ಟು ಗಲೀಜು ಉಂಟಂದ್ರೆ ಇದರಲ್ಲಿ ಸ್ನಾನ ಮಾಡಲಿಕ್ಕೆ ಸರಿ ಆಗಲಿಲ್ಲ. ಅಲ್ಲಿ ಹೋಗಿದ್ವಿ, ಅಲ್ಲಿ ಫುಲ್ ಆಳ ಇತ್ತು. ಅದಕ್ಕೆ ಇವ್ರಿಗೆಲ್ಲ ಇವನಿರಲ್ಲ ಸಚಿನ್ ಅಂತ, ಇವನಿಗೆ ಈಜು ಬರಲ್ಲ, ಅದಕ್ಕೆ ಬೇಡ ಅಂತ ಬಂದ್ಬಿಟ್ವಿ. ನಾವು ಪಡಿಕೇರಿ ಬೀಚಿಗೆ ಬಂದಿದ್ವಿ. ಒಳ್ಳೆ ಎಂಜಾಯ್ ಮಾಡಬೇಕಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ನೋಡಿದರೆ ಇಲ್ಲಿ ಕ್ಲೀನ್ನೆಸ್ ಅಷ್ಟೊಂದು ಚೆನ್ನಾಗಿಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಯಿತು. ಆದರೂ
ಸ್ವಲ್ಪ ಮಟ್ಟಿಗೆ ಎಂಜಾಯ್ಮೆಂಟ್ ಮಾಡಿಕೊಂಡು ಈಗ ವಾಪಸ್ ನಾವು ನಮ್ಮ ಹಾಸ್ಟೆಲ್ಗೆ ಹೋಗ್ತಿದ್ದೀವಿ. ಬನ್ನಿ ಗಾಯ್ಸ್. ಇದು ನಮ್ಮ ಹುಡುಗರು, ಅವರು ನಮ್ಮ ರೂಮ್ಮೇಟ್ಸು. ಅವ್ರು ಇದುವರೆಗೂ ಈ ಸಮುದ್ರ ಈ ಥರ ಬ್ರಿಡ್ಜ್ ನೋಡಿಲ್ಲ ಅನ್ಸುತ್ತೆ. ಅದಕ್ಕೆ ಕಣ್ಣು ಬಿಟ್ಕೊಂಡು ಅಲ್ಲೇ ಶಾಕಾಗಿ ನೋಡ್ತಿದ್ದಾರೆ. ಬಾ ಅಂದರೆ ಬರ್ತಿಲ್ಲ. ನೋಡಿ ಈಗ ಬಂದರು. ಫ್ರೆಂಡ್ಸ್, ನಾವು ಈಗ ಪಡುಕೆರೆ ಬೀಚ್ ದಾಟಿ ಪಡುಕೆರೆ ಬ್ರಿಡ್ಜ್ ಹತ್ರ, ಬ್ರಿಡ್ಜ್ ಮೇಲೆ ಇದ್ದೀವಿ. ಬ್ರಿಡ್ಜಿಂದ ಅಂತ ಅಲ್ಲೆಲ್ಲ ಬೋಟು, ಸುಮಾರು ಬೋಟ್ಗಳಿವೆ. ನೀವು ನೋಡ್ಬೋದು, ಅಲ್ಲೊಂದು ಒಳ್ಳೆ ಬೋಟು. ಒಂದು 1000 ಮೇಲೆ ಇದೆ ಅನಿಸುತ್ತೆ ಬೋಟು. ಈ ಕಡೆ ನದಿ, ಆಚೆ ಸಮುದ್ರ ಬಿಡ್ತದೆ. ಇದು ನದಿ ಇದೆ, ಎಲ್ಲ ನದಿ ನೀರೆಲ್ಲ ಇಲ್ಲಿ ಬರ್ತದೆ. ಈ ಕಡೆ ಸಮುದ್ರಕ್ಕೆ ಹಾಕಿ ಸಮುದ್ರದಲ್ಲಿ ನೀರು ಹೋಗ್ತದೆ. ಇಷ್ಟೇ. ನಾವು ಈಗ ಪಡುಕೆರೆ ಬೀಚ್ ದಾಟಿ ಪಡುಕೆರೆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಶಿಪ್ ಯಾರ್ಡ್ನ ನೋಡ್ತಿದ್ದೀವಿ. ಎಷ್ಟು ಶಿಪ್ ಇರ್ಬೋದು ಗೊತ್ತಾ ಇಲ್ಲಿ. ಮಲ್ಪೆ ಬೀಚ್ ಇದೆಲ್ಲ ಮೀನುಗಾರಿಕೆಗೆ ಹೋಗ್ತದೆ ಅಲ್ಲ. ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್? ಹಾಂ ಹಾಂ, beach experience. Padukere Beach experience was the worst experience in my life. Why? Because so, what means polluted. ನಾಗರಹೊಳೆ Beach experience. ಐ ಡೋಂಟ್ ನೋ. Why? The means ಏನಿಲ್ಲ. ಕನ್ನಡ ಪ್ರೇಮಿ. ಹೇಳು ಹೇಳು ಹೇಳು. ಬೀಚ್ ಎಕ್ಸ್ಪೀರಿಯನ್ಸ್ ಹೇಳಿ ಸ್ವಲ್ಪ. ಆಯಿತು, ಚೆನ್ನಾಗಿತ್ತು. ಎಂತ ಗೊತ್ತಾ ಗಾಯ್ಸ್, ಲಿಟ್ರಲಿ ಹೇಳ್ಬೇಕಂದ್ರೆ ಫುಲ್ಲು ಪೊಲ್ಯೂಟೆಡ್ ಆಗಿದೆ ಬೀಚು. ಈ ಬೀಚು ಹಾಂ ಎಸ್ ಮಾಲಿನ್ಯ. ಈ ಬೀಚು ಅತ್ಯಂತ ಮಾಲಿನ್ಯಕರವಾಗಿ ತುಂಬಿದೆ. ಸ್ವಲ್ಪ ಕೂಡ ಕ್ಲೀನ್ನೆಸ್ ಇಲ್ಲ. ಅದಕ್ಕೆ ಸ್ವಲ್ಪ ಬೇಜಾರಾಯಿತು. ಊಟಕ್ಕೆ ಎಲ್ಲಿ ಹೋಗುವ? ಸಂಗಮ ಸಂಗಮ್ ಹಾಂ